ದಿನಾಂಕ 4-13-22 ಮತ್ತು 31ರಂದು ಜನಿಸಿದವರು ಹುಟ್ಟಿದ ವಾರ ಭಾನುವಾರವಾಗಿದ್ದರೆ ಇವರು ಬುದ್ಧಿವಂತರು. ಯಾವುದೇ ವಿಷಯವಾಗಿದ್ದರೂ ತೀಕ್ಷ್ಣವಾಗಿ ಗ್ರಹಿಸುವ ಶಕ್ತಿಯನ್ನು ಹೊಂದಿರುತ್ತಾರೆ. ನಾಳೆ ಏನಾಗಬಹುದೆಂಬುದನ್ನು ಊಹಿಸುವ ಶಕ್ತಿ ಇವರಿಗಿರುತ್ತದೆ. ತಮಗೆ ಗೊತ್ತಿರುವ ಯಾವ ವಿಷಯವನ್ನು ಯಾರಿಗೂ ಹೇಳದೆ ರಹಸ್ಯವಾಗಿಟ್ಟು ಸಮಯವು ಅವರಿಗೆ ಅನುಕೂಲವಾಗಿದೆ ಎಂದು ಖಚಿತವಾದ ಹೊರತು ಬಾಯಿ ಬಿಡದೆ ಮೌನ ವಹಿಸುತ್ತಾರೆ. ಇವರನ್ನು ಅರ್ಥ ಮಾಡಿಕೊಳ್ಳುವುದು ಕಷ್ಟ. ಇವರು ಸುಲಭವಾಗಿ ಯಾರಿಗೂ ಬಗ್ಗುವುದಿಲ್ಲ. ಒಂದು ಸಲ ಇವರು ನಾಯಕರಾದರೆಂದರೆ ಕೆಳಗಿಳಿಸುವುದು ತುಂಬ ಕಷ್ಟ. ತಮ್ಮ ಹಿರಿಮೆಯನ್ನು ಉಳಿಸಿಕೊಳ್ಳಲು ಏನು ಬೇಕಾದರೂ ಮಾಡಲು ತಯಾರಾಗಿರುತ್ತಾರೆ. ಇವರು ಮಾನಸಿಕ ಸಮತೋಲನವುಳ್ಳವರು. ಆಂತರ್ಯದಲ್ಲಿ ಸಾಕಷ್ಟು ಗೊಂದಲಗಳಿದ್ದರೂ ಯಾವುದನ್ನು ತೋರ್ಪಡಿಸುವುದಿಲ್ಲ. ಹಣಕಾಸಿನ ವಿಷಯದಲ್ಲಿ ದುಂದುವೆಚ್ಚ ಮಾಡುತ್ತಾರೆ. ತಮ್ಮ ಕಾರ್ಯಸಾಧನೆಗಾಗಿ ಹಿಂದೆ ಮುಂದೆ ನೋಡದೆ ಖರ್ಚು ಮಾಡುವ ಸ್ವಭಾವವಿರುತ್ತದೆ. ಈ ಕಾರಣದಿಂದ ಹಲವಾರು ಬಾರಿ ಆರ್ಥಿಕ ಸಂಕಷ್ಟಗಳಿಗೆ ಗುರಿಯಾಗುತ್ತಾರೆ. ಇದರಿಂದ ಇವರ ಮನಸ್ಸಿಗೇನು ಬೇಜಾರಾಗುವುದಿಲ್ಲ. ಅದರಲ್ಲೇ ಅವರಿಗೆ ಸಂತೋಷವಿರುತ್ತದೆ. ಇವರಿಗೆ ಅದೃಷ್ಟ ತರುವ ವೃತ್ತಿಗಳು: ರಾಜಕೀಯಕ್ಕೆ ಸಂಬಂಧಿಸಿದ ಎಲ್ಲ ಕೆಲಸಗಳು, ಅಧಿಕಾರ ವರ್ಗದವರಿಗೆ ಮಾಡಿಕೊಳ್ಳಬಹುದಾಗಿರುವಂತಹ ಕೆಲಸ ಕಾರ್ಯಗಳು, ಸರ್ಕಾರಿ ಗುತ್ತಿಗೆ ಕೆಲಸಗಳು, ವಿದೇಶಿಗಳಿಗೆ ಸಂಬಂಧಿಸಿದ ವ್ಯವಹಾರಗಳು ಮುಂತಾದವುಗಳಲ್ಲಿ ಲಾಭ ಉಂಟಾಗುತ್ತದೆ. ದಿನಾಂಕ 4-13-22 ಮತ್ತು 31ರಂದು ಜನಿಸಿದವರು ಹುಟ್ಟಿದ ವಾರ ಸೋಮವಾರವಾಗಿದ್ದರೆ ಇವರು ಅತ್ಯಂತ ಚಂಚಲ ಸ್ವಭಾವದವರಾಗಿದ್ದರಿಂದ ಇವರನ್ನು ಅಳೆಯುವುದು ಕಷ್ಟ. ಎಲ್ಲವೂ ಸರಿಯಾಗಿದ್ದರೆ ಏನು ತೊಂದರೆ ಇರುವುದಿಲ್ಲ. ಸ್ವಲ್ಪ ಅಡ್ಡಿ ಆತಂಕಗಳುಂಟಾದರೂ ಬೆಚ್ಚಿ ಬೀಳುತ್ತಾರೆ. ಆಕಾಶವೇ ತಲೆಯ ಮೇಲೆ ಬಿದ್ದಂತೆ ಯೋಚಿಸುತ್ತಾರೆ. ಇವರಾಡುವ ಮಾತುಗಳನ್ನು ಕೇಳಿದರೆ ಯಾರಾದರೂ ಇವರು ಅತ್ಯಂತ ಪಾಸಿಟಿವ್ ಆಗಿ ಯೋಚಿಸುತ್ತಾರೆಂದು ತಿಳಿಯುತ್ತಾರೆ. ಆದರೆ ಇವರ ಮನಸ್ಸು ನೆಗೆಟಿವ್ ಆಗಿ ಚಿಂತಿಸುತ್ತದೆ. ಇವರು ಭಾವುಕರು. ಯಾವುದನ್ನಾದರೂ ತೀವ್ರವಾಗಿ ಯೋಚಿಸಿ ಭಾವುಕತೆಗೆ ಕಣ್ಣೀರು ಸುರಿಸುತ್ತಾರೆ. ಹಿಂದೆ ಮುಂದೆ ಯೋಚಿಸದೆ ದುಡುಕಿ ತೀರ್ಮಾನಗಳನ್ನು ತೆಗೆದುಕೊಂಡು ನಂತರ ಪರಿತಪಿಸುತ್ತಾರೆ. ಎಂತಹ ಕಷ್ಟಕರ ಕೆಲಸವಾದರೂ ಯೋಚಿಸದೆ ಮಾಡಲು ಮುನ್ನುಗ್ಗುತ್ತಾರೆ. ಕೆಲವೊಮ್ಮೆ ಅದೃಷ್ಟ ಬಲದಿಂದ ಕೆಲಸಗಳಿಗೆ ಜಯ ಉಂಟಾಗಿ ಸಾಕಷ್ಟು ಹಣ ಸಂಪಾದನೆಯಾಗುತ್ತದೆ. ಅದೇ ಅವರ ಜೀವನ ಪರ್ಯಂತ ಸುಖವಾಗಿರಲು ಸಹಕಾರಿಯಾಗುತ್ತದೆ. ಇವರು ಮಾನಸಿಕವಾಗಿ ಸ್ತ್ರೀಯರ ಜೊತೆಗಿರಲು ಬಯಸುತ್ತಾರೆ. ಯಾರ ಜೊತೆಯಲ್ಲಿಯೂ ದೀರ್ಘಕಾಲ ಗುರುತಿಸಿಕೊಳ್ಳುವುದು ಇವರಿಗೆ ಕಷ್ಟ. ಖಿನ್ನತೆ, ಅಶಾಂತಿ, ನಿಸಾರವಾದ ಮುಂತಾದವುಗಳು ಹೆಚ್ಚಾಗಿ ಮೂಡದಂತೆ ನಿವಾರಿಸಿಕೊಳ್ಳುವುದು ಬಹಳ ಮುಖ್ಯ. ಇವರಿಗೆ ಅದೃಷ್ಟ ತರುವ ವೃತ್ತಿಗಳು: ಸಸ್ಯಗಳು, ಹಣ್ಣು ಹಂಪಲುಗಳಿಗೆ ಸಿಂಪಡಿಸುವ ಕೀಟನಾಶಕಗಳು, ಗೊಬ್ಬರ, ರಸಾಯನಗಳು, ಜೇನು ಮುಂತಾದ ಪ್ರಾಣಿಜನ್ಯ ವಸ್ತುಗಳ ವ್ಯವಹಾರದಿಂದ ಲಾಭ ಉಂಟಾಗುತ್ತದೆ. ದಿನಾಂಕ 4-13-22 ಮತ್ತು 31ರಂದು ಜನಿಸಿದವರು ಹುಟ್ಟಿದ ವಾರ ಮಂಗಳವಾರವಾಗಿದ್ದರೆ ಇವರ ಮನಸ್ಸು ಕಠಿಣ. ಸುಲಭವಾಗಿ ಯಾರಿಗೂ ಬಗ್ಗುವುದಿಲ್ಲ. ಇವರ ಮನಸ್ಸಿನ ಮರ್ಮವನ್ನು ತಿಳಿದುಕೊಳ್ಳುವುದು ಬಹಳ ಕಷ್ಟ. ಇವರು ಏನು ಯೋಚಿಸುತ್ತಾರೋ ಅದನ್ನೇ ಮಾಡುತ್ತಾರೆ. ಮಧ್ಯ ವಯಸ್ಸು ದಾಟಿ ಜೀವನದಲ್ಲಿ ಕಷ್ಟ ಸುಖದ ಅನುಭವ ಆಗುವವರೆಗೂ ಇವರು ಯಾರ ನೋವಿಗೂ ಸ್ಪಂದಿಸುವುದೇ ಇಲ್ಲ. ತಮ್ಮದೇ ನಿಲುವಿಗೆ ಅಂಟಿಕೊಂಡಿರುತ್ತಾರೆ. ಹಣಕಾಸಿನ ವಿಷಯದಲ್ಲಿ ಅತ್ಯಂತ ನಿಖರ. ತಮಗೆ ಬರಬೇಕಾಗಿರುವ ಪಾಲಿನಲ್ಲಿ ಒಂದು ದಮ್ಮಡಿಯೂ ಕಡಿಮೆಯಾಗದಂತೆ ನೋಡಿಕೊಳ್ಳುತ್ತಾರೆ. ರಹಸ್ಯ ಕಾರ್ಯಾಚರಣೆಯನ್ನು ಕಾರ್ಯರೂಪವಾಗಿ ನಡೆಸಬಲ್ಲ ಚಾತುರ್ಯವಿರುತ್ತದೆ. ಆರ್ಥಿಕವಾಗಿ ಇವರಿಗೆ ತೊಂದರೆ ಬರುವುದಿಲ್ಲ. ಆದರೆ ಮಾನಸಿಕ ಹಾಗೂ ದೈಹಿಕವಾಗಿ ಸಾಕಷ್ಟು ಏರುಪೇರುಗಳನ್ನು ಜೀವನದುದ್ದಕ್ಕೂ ಅನುಭವಿಸುತ್ತಲೇ ಇರುತ್ತಾರೆ. ಇವರ ರೀತಿ ನೀತಿಗಳನ್ನು ಸ್ತ್ರೀಯರು ಮೆಚ್ಚುವುದಿಲ್ಲ. ಇವರು ಅನುಸರಿಸುವ ಸಿದ್ಧಾಂತಗಳನ್ನು ಮನೆಯವರೇ ಒಪ್ಪದೆ ಭಿನ್ನಾಭಿಪ್ರಾಯಗಳು ಮೂಡುವ ಸಂಭವವಿರುತ್ತದೆ. ಇವರು ಹೆಚ್ಚು ಮಾತನಾಡುವುದಿಲ್ಲ. ಇವರಿಗಿರುವ ಸ್ನೇಹಿತರು ಕಡಿಮೆ. ಮಾದಕ ವಸ್ತುಗಳಿಂದ ಸಮಾಜಕ್ಕೆ ಕಂಟಕವಾಗಿರುವ ವಿಷಯಗಳ ಬಗ್ಗೆ ಆಸಕ್ತಿ ಹೆಚ್ಚು. ಸಾಧ್ಯವಾದರೆ ಪೊಲೀಸರಂತೆ ಕಾರ್ಯನಿರ್ವಹಿಸಲು ಆಸಕ್ತಿ ತೋರಿಸುತ್ತಾರೆ. ಇವರಿಗೆ ಅದೃಷ್ಟ ತರುವ ವೃತ್ತಿಗಳು: ಗೊಬ್ಬರ, ಮದ್ಯ ವ್ಯಾಪಾರ, ಸ್ಪಿರಿಟ್, ಯಂತ್ರೋಪಕರಣಗಳು, ವಿದ್ಯುತ್ ಕ್ಷೇತ್ರಕ್ಕೆ ಸಂಬಂಧಿಸಿದ ವಸ್ತುಗಳು ಮುಂತಾದ ವ್ಯವಹಾರಗಳನ್ನು ನಡೆಸಿದ್ದಲ್ಲಿ ಲಾಭ ಉಂಟಾಗುತ್ತದೆ. ದಿನಾಂಕ 4-13-22 ಮತ್ತು 31ರಂದು ಜನಿಸಿದವರು ಹುಟ್ಟಿದ ವಾರ ಬುಧವಾರವಾಗಿದ್ದರೆ ಇವರು ಬುದ್ಧಿವಂತರಾಗಿದ್ದರೂ ಒಂದು ರೀತಿಯ ಮಾನಸಿಕ ತೊಂದರೆಗಳಿಗೆ ಒಳಗಾಗಿರುತ್ತಾರೆ. ಸದಾಕಾಲ ಯಾವುದಾದರೂ ವಿಷಯಗಳ ಬಗ್ಗೆ ತಲೆ ಕೆಡಿಸಿಕೊಂಡಿದ್ದು ನೆಮ್ಮದಿಯಿಂದ ಇರುವುದು ಕಡಿಮೆ.
ಅರಳು ಉರಿದಂತೆ ಜಟಾಪಟ ಮಾತನಾಡುವುದು ಇವರ ಸ್ವಭಾವ. ಇವರು ಹೇಳುತ್ತಿರುವ ವಿಷಯದ ಬಗ್ಗೆ ತಿಳಿದುಕೊಳ್ಳಲು ಬೇರೆಯವರಿಗೆ ಸ್ವಲ್ಪ ಸಮಯ ಬೇಕು. ಇವರ ಮನಸ್ಸಿನಲ್ಲಿರುವುದನ್ನು ತಿಳಿಯಲು ಕಷ್ಟಪಡಬೇಕಾಗುತ್ತದೆ. ಇವರು ವ್ಯಾಪಾರ, ವ್ಯವಹಾರ, ಉದ್ಯೋಗ ಹೀಗೆ ಯಾವುದನ್ನೇ ಮಾಡಿದರೂ ಹಣ ಗಳಿಸಿ ಶ್ರೀಮಂತರಾಗುತ್ತಾರೆ. ವೃತ್ತಿಯಲ್ಲಿ ಅತ್ಯಂತ ಗೌಪ್ಯತೆಯನ್ನು ಕಾಪಾಡಿಕೊಳ್ಳುವುದರಿಂದ ಇವರ ಆಳ ಬೇರೆಯವರಿಗೆ ತಿಳಿಯುವುದಿಲ್ಲ. ಖರ್ಚು ಮಾಡಲು ಪ್ರಾರಂಭಿಸಿದರೆ ಮನಸ್ಸೋ ಇಚ್ಛೆ ಮಾಡುತ್ತಾರೆ. ಅದೇ ರೀತಿ ಹಣ ಉಳಿಸಿದರೆ ಬೇಕಾದ ಹಾಗೆ ಕೂಡಿಡುವ ಬುದ್ಧಿ ಇರುತ್ತದೆ. ಇವರು ಕುಟುಂಬ ಜೀವನದಲ್ಲಿ ಏರುಪೇರುಗಳನ್ನು ಎದುರಿಸಬೇಕಾಗುತ್ತದೆ. ಇವರ ಭಿನ್ನಾಭಿಪ್ರಾಯಗಳನ್ನು ಮನೆಯಲ್ಲಿ ಒಪ್ಪದಿದ್ದಾಗ ಸಿಟ್ಟಿಗೇಳುತ್ತಾರೆ. ಆದರೆ ಅಂತಿಮವಾಗಿ ಮನೆಯವರ ಅಭಿಪ್ರಾಯಕ್ಕೆ ಬೆಲೆ ನೀಡಿ ಸುಮ್ಮನಾಗುವ ಪರಿಸ್ಥಿತಿ ಉಂಟಾಗುತ್ತದೆ. ಇವರ ರೀತಿ ನೀತಿಗಳನ್ನು ಸ್ತ್ರೀವರ್ಗದವರು ಮೆಚ್ಚುವುದಿಲ್ಲ. ಆದರೆ ಇವರ ಸಹವರ್ತಿಗಳು ಇವರ ಬುದ್ಧಿವಂತಿಕೆಯ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸುತ್ತಾರೆ. ಇವರಿಗೆ ಅದೃಷ್ಟ ತರುವ ವೃತ್ತಿಗಳು ಬೀರ್, ಬ್ರಾಂದಿ, ವಿಸ್ಕಿ ಹೀಗೆ ವಿವಿಧ ಬಗೆಯ ಮದ್ಯ ವ್ಯಾಪಾರ, ಲಾಟರಿ, ಷೇರು ವ್ಯವಹಾರ, ಬರವಣಿಗೆ, ಪ್ರಾಚ್ಯ ವಸ್ತುಗಳಿಗೆ ಸಂಬಂಧಿಸಿದಂತೆ ಪ್ರವಾಸಗಳು, ಪ್ರಾಚೀನ ಕಾಲದ ವಸ್ತುಗಳ ಕ್ರಯ ವಿಕ್ರಯ ಮುಂತಾದ ವ್ಯವಹಾರಗಳನ್ನು ನಡೆಸಿದ್ದಲ್ಲಿ ಲಾಭ ಉಂಟಾಗುತ್ತದೆ. ದಿನಾಂಕ 4, 13, 22 ಮತ್ತು 31ರಂದು ಜನಿಸಿದವರು ಹುಟ್ಟಿದ ವಾರ ಗುರುವಾರವಾಗಿದ್ದರೆ ಇವರು ಪುರಾತನ ಶಾಸ್ತ್ರ ತೀವ್ರ ಆಸಕ್ತಿ ತಳೆದು ಅವುಗಳ ಗೂಢಾರ್ಥವನ್ನು ತಿಳಿದುಕೊಳ್ಳುವ ಪ್ರಯತ್ನಗಳನ್ನು ನಡೆಸಿದ್ದಾರೆ. ಸಬಲವಾಗಿ ಹೆಸರು ಗಳಿಸುವ ಯೋಗ್ಯವಿರುತ್ತದೆ. ಇವರು ಬುದ್ಧಿವಂತರು. ಯಾವುದಾದರೂ ವಿಷಯದ ಬಗ್ಗೆ ತಿಳಿದುಕೊಳ್ಳಲು ಬಯಸಿದರೆ ಅದನ್ನು ಆಮೂಲಾಗ್ರವಾಗಿ ತಿಳಿದುಕೊಳ್ಳುತ್ತಾರೆ. ಇವರನ್ನು ಎದುರಿಸುವುದು ಬಹಳ ಕಷ್ಟ. ಕಾರಣವೇನೆಂದರೆ ಇವರು ಯಾವ ಮಾರ್ಗ ಅನುಸರಿಸುತ್ತಾರೆಂಬುದು ತಿಳಿದುಕೊಳ್ಳುವುದು ಸಾಧ್ಯವಾಗುವುದಿಲ್ಲ. ಇವರು ವ್ಯಾಪಾರ, ವ್ಯವಹಾರ ಅಥವಾ ಉದ್ಯೋಗ ಹೀಗೆ ಯಾವುದನ್ನೇ ವೃತ್ತಿಯನ್ನಾಗಿ ಸ್ವೀಕರಿಸಿದರೂ ಯಶಸ್ವಿಯಾಗುತ್ತಾರೆ. ಸಾಕಷ್ಟು ದಾನ ಧರ್ಮಗಳಿಗಾಗಿ ಹಣ ಖರ್ಚು ಮಾಡುತ್ತಾರೆ. ಇಷ್ಟೆಲ್ಲ ಬುದ್ಧಿವಂತಿಕೆ ಇದ್ದರೂ ತಮಗೆ ತಿಳಿಯದಂತೆ ಅವರ ಸಹವಾಸ ಮಾಡಿ ತೊಂದರೆಗೆ ಸಿಲುಕಿ ನರಳುವ ಸಂಭವಗಳು ಎದುರಾಗುತ್ತದೆ. ಇವರಿಗೆ ಪುರುಷ ವರ್ಗದ ಬೆಂಬಲವಿರುತ್ತದೆ. ರಾಜಕೀಯದಲ್ಲಿ ಆಸಕ್ತಿ, ಸರ್ಕಾರಿ ಅಧಿಕಾರಿಗಳು, ಮಂತ್ರಿಗಳು ಇತ್ಯಾದಿ ಆಡಳಿತಕ್ಕೆ ಸಂಬಂಧಿಸಿದ ವ್ಯಕ್ತಿಗಳಿಂದ ಸಹಾಯ ಪಡೆಯುತ್ತಾರೆ ಹಾಗೂ ಅವರಿಗೂ ಸಹ ಇವರಿಂದ ಉಪಯೋಗವಿರುತ್ತದೆ. 10 ಜನರಿಗೆ ಸಹಾಯ ಮಾಡುವ ಬುದ್ಧಿ ಇರುತ್ತದೆ. ಇವರಿಗೆ ಅದೃಷ್ಟ ತರುವ ವೃತ್ತಿಗಳು ರಾಜತಾಂತ್ರಿಕ, ಉದ್ಯೋಗ, ಫಾರಿನ್ ಅಫೇರ್ಸ್, ಸರ್ಕಾರಕ್ಕೆ ಸಂಬಂಧಿಸಿದ ಉದ್ಯೋಗಗಳು, ಗ್ರಾಮ ಪಂಚಾಯಿತಿ, ಜಿಲ್ಲಾ ಪರಿಷತ್, ಮುನ್ಸಿಪಾಲ್ ಸಂಸ್ಥೆಗಳು ಮುಂತಾದವುಗಳು, ಹಣಕಾಸಿನ ಸಂಸ್ಥೆಗಳು, ಸಕ್ಕರೆ ಕಾರ್ಖಾನೆಗಳು, ಧಾರ್ಮಿಕ ಸಂಸ್ಥೆಗಳು, ಮಠ ಮಂದಿರಗಳು ಮುಂತಾದವುಗಳ ಜೊತೆಯಲ್ಲಿ ವ್ಯವಹಾರ ನಡೆಸಿದ್ದಲ್ಲಿ ಲಾಭ ಉಂಟಾಗುತ್ತದೆ. ದಿನಾಂಕ 4, 13, 22 ಮತ್ತು 31ರಂದು ಜನಿಸಿದವರು ಹುಟ್ಟಿದ ವಾರ ಶುಕ್ರವಾರವಾಗಿದ್ದರೆ ಇವರು ಭಾವನಾ ಜೀವಿಗಳು. ಕನಸಿನ ಲೋಕದಲ್ಲಿ ವಿಹರಿಸುತ್ತಾ ತಮ್ಮದೇ ಪ್ರಪಂಚದಲ್ಲಿ ಜೀವಿಸುತ್ತಾ ಇರುತ್ತಾರೆ. ಯಾವಾಗಲೂ ಶುಭ್ರತೆಯಿಂದ ಕಂಗೊಳಿಸಬೇಕು ಎಂಬುದು ಇವರ ಮನಸ್ಸಿನ ಆಸೆ. ಪ್ರಪಂಚದಲ್ಲಿ ದೊರಕುವ ಉತ್ತಮವಾಗಿ ಇರುವುದನ್ನೆಲ್ಲ ಪಡೆಯಬೇಕೆನ್ನುವುದು ಕನಸು. ಇವರು ಮತ್ತೊಬ್ಬರನ್ನು ಅನುಸರಿಸಿ ಯಾವುದೇ ಕೆಲಸಗಳನ್ನು ಮಾಡಬಾರದು. ತಮ್ಮ ಮನಸ್ಸಿಗೆ ಹಾಗೂ ಪರಿಸರಕ್ಕೆ ಹೊಂದುವಂತೆ ಪ್ರತಿಯೊಂದನ್ನು ಆಯ್ಕೆ ಮಾಡಿಕೊಳ್ಳುವುದು ಒಳ್ಳೆಯದು. ಇವರ ಮನಸ್ಸು ಚಂಚಲ. ನೋಡಿದ ಎಲ್ಲ ವಸ್ತುಗಳನ್ನು ಇಷ್ಟಪಡುತ್ತಾರೆ. ದೃಢನಿಶ್ಚಯ ಅಗತ್ಯ. ಕೈಯಲ್ಲಿ ಮಾಡಲು ಸಾಧ್ಯವಾಗದಿರುವ ಕೆಲಸಕ್ಕೆ ಸಹಾಯ ಪಡೆಯಲು ಹಿಂದೆಗೆಯುವ ಮನೋಭಾವ. ಇವರಿಗೆ ಶ್ರೀಮಂತ ವರ್ಗದವರ ಬೆಂಬಲ, ಸಹಕಾರವಿರುತ್ತದೆ. ತಮಗೆ ಆದ ಶೈಲಿಯಲ್ಲಿ ಕಾರ್ಯನಿರ್ವಹಿಸಿ ಸಾಕಷ್ಟು ಹಣ ಸಂಪಾದಿಸುತ್ತಾರೆ. ಖರ್ಚು ವೆಚ್ಚಗಳ ಲೆಕ್ಕ ಇಡುವ ಗೊಂಜಿಗೆ ಹೋಗುವುದಿಲ್ಲ. ತಮ್ಮ ವೈಯಕ್ತಿಕ ಸುಖ ಸಂತೋಷಕ್ಕಾಗಿ ಸಾಕಷ್ಟು ಹಣವನ್ನು ಖರ್ಚು ಮಾಡುತ್ತಾರೆ. ಇವರಿಗೆ ಅದೃಷ್ಟ ತರುವ ವೃತ್ತಿಗಳು ಸ್ತ್ರೀ ಸಂಬಂಧಿಸಿದ ವಸ್ತುಗಳು, ಒಳ ಉಡುಪುಗಳು, ವಾದ್ಯಗಳು, ಸಂಗೀತ, ಸಾಹಿತ್ಯ ರಚನೆ, ಪತ್ತೇದಾರಿ ಕಾದಂಬರಿಗಳು, ಸಿನಿಮಾ ಕ್ಷೇತ್ರದಲ್ಲಿ ನಿರ್ದೇಶನ, ಪ್ಲಾಸ್ಟಿಕ್ ಇಂಜೆಕ್ಷನ್ ಹಾಗೂ ಬ್ಲೂ ಮೋಲ್ಡಿಂಗ್ ಉದ್ಯಮಗಳು, ಎಂಬ್ರಾಯ್ಡರಿ ಸಂಬಂಧಿಸಿದ ಕೆಲಸ ಕಾರ್ಯಗಳು ಮುಂತಾದವುಗಳಿಂದ ಲಾಭ ಉಂಟಾಗುತ್ತದೆ. ದಿನಾಂಕ 4, 13, 22 ಮತ್ತು 31ರಂದು ಜನಿಸಿದವರು ಹುಟ್ಟಿದ ವಾರ ಶನಿವಾರವಾಗಿದ್ದರೆ ಇವರು ತಮ್ಮೆಲ್ಲ ಚಟುವಟಿಕೆಗಳನ್ನು ರಹಸ್ಯವಾಗಿಡಲು ಪ್ರಯತ್ನಿಸುವುದರಿಂದ ಸುತ್ತಮುತ್ತಲಿನಲ್ಲಿರುವವರಿಗೆ ಇವರ ಬಗ್ಗೆ ಕುತೂಹಲ ಹಾಗೂ ಅನುಮಾನವಿರುತ್ತದೆ. ಇವರ ಬಳಿ ನಿಜಕ್ಕೂ ಮುಚ್ಚಿಡುವಂತಹದ್ದು ಇರುವುದಿಲ್ಲ. ಇವರು ನಿಧಾನ ಸ್ವಭಾವದವರು. ಯಾವುದಕ್ಕೂ ಆತರ ಪಡುವುದಿಲ್ಲ. ಶರೀರ ಶ್ರಮ ಇವರಿಗೆ ತಪ್ಪಿದ್ದಲ್ಲ. ಕಾರಣ ಯಾವುದಾದರೂ ಇರಲಿ, ಮೈ ಬಗ್ಗಿಸಿ ದುಡಿಯಲೇಬೇಕು. ಸುಮ್ಮನೆ ಕೂರಲು ಸಾಧ್ಯವಿಲ್ಲ.
ಹಣಕಾಸಿನ ಸಂಪಾದನೆಗೆ ಕಷ್ಟಪಟ್ಟು ಕೆಲಸ ಮಾಡಲೇಬೇಕು. ಯಾರು ಏನೇ ಮಾಡಿದರೂ ಇವರಿಗೇನು ಪ್ರಯೋಜನವಿಲ್ಲ. ಇವರು ದುಡಿದರೆ ಮಾತ್ರ ಅನುಕೂಲ. ಮತ್ತೊಬ್ಬರನ್ನು ನಂಬಿದರೆ ಇವರಿಗೆ ಸೊನ್ನೆಯೇ ಗಟ್ಟಿ. ಕೆಲಸಕ್ಕೆ ಬಾರದ ವಿಷಯಗಳಿಗೆ ಹಣ ಖಾಲಿಯಾಗುತ್ತದೆ. ಇವರು ಸ್ವಲ್ಪ ಮುಂದುವರಿದರೂ ಅಲ್ಲೆಯೇ ನಿಂತು ಬಿಡುವ ಅಪಾಯವಿರುತ್ತದೆ. ಅಲ್ಪ ತೃಪ್ತಿ ಇವರಿಗೆ ಅಪಾಯಕಾರಿ. ವೇದಾಂತದ ಭಾಷೆ ಇವರಿಗೆ ಸುಪರಿಚಿತ. ಪ್ರತಿಯೊಂದಕ್ಕೂ ಅವುಗಳನ್ನು ಉಪಯೋಗಿಸುತ್ತಾ ಕಾಲಹರಣ ಮಾಡುವ ಮನಸ್ಸು. ಇದರಿಂದ ಸ್ತ್ರೀಯರು ಇವರನ್ನು ಟೀಕಿಸಲು ಅವಕಾಶವಿರುತ್ತದೆ. ಅವಕಾಶವಿರದಂತೆ ನೋಡಿಕೊಳ್ಳಬೇಕು. ಇವರು ತಮಗಿರುವ ಜ್ಞಾನ ಬಲದಿಂದ ಏನು ಬೇಕಾದರೂ ಸಾಧಿಸುವ ಎಲ್ಲ ಅವಕಾಶಗಳು ಇರುತ್ತದೆ. ಅದರ ಸದುಪಯೋಗ ಮಾಡಿಕೊಳ್ಳಬೇಕು. ಅದೃಷ್ಟ ತರುವ ವೃತ್ತಿಗಳು: ಭೂಗರ್ಭದಲ್ಲಿ ದೊರಕುವ ಖನಿಜಗಳು, ಅದಿರು ಮುಂತಾದವುಗಳ ವ್ಯವಹಾರಗಳು, ಗೊಬ್ಬರ, ವ್ಯವಸಾಯ ಸಂಬಂಧಿಸಿದ ಕೆಲಸಗಳು, ಟ್ರ್ಯಾಕ್ಟರ್, ಟ್ರಿಲ್ಲರ್, ಧಾನ್ಯಗಳನ್ನು ವಿಂಗಡಿಸುವ ಯಂತ್ರೋಪಕರಣಗಳು, ಗ್ರಂಥಿಗೆ ಅಂಗಡಿ, ಕಾಡಿನಿಂದ ಉತ್ಪತ್ತಿಗೊಳ್ಳುವ ಎಲ್ಲ ವಸ್ತುಗಳು, ಗಿಡಮೂಲಿಕೆಗಳು, ವನಸ್ಪತಿಗಳು ಮುಂತಾದವುಗಳ ವ್ಯವಹಾರಗಳನ್ನು ಮಾಡುವುದರಿಂದ ಲಾಭ ಉಂಟಾಗುತ್ತದೆ. ನಮ್ಮ ಮುಂದಿನ ಅಪ್ಡೇಟ್ಗಳನ್ನು ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮಗೆ ಈ ವಿಡಿಯೋಗಳು ಇಷ್ಟವಾದಲ್ಲಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ.